ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ. ನೋಡಿ ಲ್ಯಾಂಡ್ ಇದೆ, 2 ಎಕರೆ ಲ್ಯಾಂಡ್. ಇದು 2 ಎಕರೆ ಬರುತ್ತೆ ಲ್ಯಾಂಡು. ನೋಡಿ ಎದುರುಗಡೆನೇ ವಿಲೇಜ್ ಎದುರುಗಡೆ ಇರೋ ಪ್ರಾಪರ್ಟಿ ನೋಡಿ. ಈ ಲ್ಯಾಂಡ್ ಇದು ಹೇಳ್ತೀನಿ, ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಹೇಳ್ತೀನಿ, ನೋಡ್ಕೊಳ್ಳಿ. ಈ ಕಡೆ ಬಂದು ಅವ್ರು ನಿಂತಿದ್ದಾರಲ್ಲ, ನೋಡಿ ಉತ್ತಿರೋದು ಬರೋಲ್ಲ, ಉತ್ತಿರೋದು ಒಳಭಾಗ ನೋಡಿ. ಈ ಬರ್ಬು ಮುಂದೆ ಗಾಡಿ ಹೋಗ್ತಿದೆಯಲ್ಲ ಅದೇ ತಾರ್ ರೋಡು. ಆ್ಯಕ್ಚುಲಿ ಅವ್ರು ನಿಂತಿದ್ದಾರಲ್ಲ ಅಲ್ಲಿಂದ ಒಂದು 100 ಅಡಿ ನೋಡಿ. ಎಕ್ಸಾಕ್ಟ್ ಆ ಮನೆ ಇದೆಯಲ್ಲ, ಆ ಮನೆ ಹತ್ರ ತಾರ್ ರೋಡ್ ಪಾಸ್ ಆಗುತ್ತೆ ನೋಡಿ. ಗಾಡಿ ನೋಡಿ ಪಾಸ್ ಆಯಿತು, ಗಾಡಿ ಪಾಸ್ ಆಗುತ್ತೆ ಅಲ್ಲಿ. ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ನೋಡಿ ಅಲ್ಲಿವರೆಗೂ, ಅಂದರೆ ಅಲ್ಲಿಂದ ಅವ್ರು ನಿಂತಿರೋವರೆಗೂ 100 ಅಡಿ ಆಗುತ್ತೆ. ಅಲ್ಲಿಗೆ 15 ಅಡಿ ಅಂದರೆ 15 ಫೀಟು ತೊಗೊಂಡಿದ್ದಾರೆ ಲ್ಯಾಂಡು. ದಾರಿಗಂತಲೇ ತೊಗೊಂಡಿದ್ದಾರೆ, ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ ನೋಡಿ. ಉತ್ತಿರೋದು ಬರೋದ ಒಳಭಾಗಕ್ಕೆ ಸ್ಟ್ರೈಟು. ಅವ್ರು ನಿಂತಿರೋದು ಅಲ್ಲಿಂದ, ಅಂದರೆ ಅಲ್ಲಿವರೆಗೂ ದಾರಿ ಬರುತ್ತೆ. ಅಲ್ಲಿಂದ ಸ್ಟ್ರೈಟ್ ಹಿಂಗೆ ಬಂದು ಲ್ಯಾಂಡು ನೋಡಿ. ಅಲ್ಲಿ ಮರ ಇದೆಯಲ್ಲ, ಒಂದು ಗಿಡ ನೋಡಿ, ಆ ಬರ್ಬು ಬರುತ್ತೆ ಒಂದು ಕಡೆ. ಮತ್ತು ಆ ಬರ್ಬ್ ನೇರ ಸ್ಟ್ರೈಟು ನೋಡಿ. ಅದು ಬಾವಿ, ಈ ಲ್ಯಾಂಡಲ್ಲಿ ಬಾವಿ ಮತ್ತು ಫ್ರೀ ಕರೆಂಟ್ ಇದೆ. ಸೊ ಆ ಬಾವಿ ಸೇರ್ಕೊಂಡು ನೋಡಿ, ಹಸು ಇದೆಯಲ್ಲ, ಹಸು ಪಕ್ಕ ಬರುತ್ತೆ ಬಾರ್ಡ್ರು. ಹಾಗೆ ಸ್ಟ್ರೈಟ್ ಹೋಗುತ್ತೆ. ಸ್ಟ್ರೈಟ್ ಹೋಗಿ ನೋಡಿ, ಅಲ್ಲಿ ಒಂದು ಮರ ಇದೆ ನೋಡಿ, ಉದ್ದು ಬಾಗಿ ಮರ. ಗುಟ್ಟೆ ಸೇರಲ್ಲ, ಬಾಗಿ ಮರನೇ ಬಾರ್ಡ್ರು. ಈ ಲ್ಯಾಂಡು ಗುಟ್ಟೆ ಏನು ಬರೋಲ್ಲ, ಸ್ಟ್ರೈಟು. ಗುಟ್ಟೆ ಅಂದರೆ ಅದೊಂದು ಕಲ್ಲು ಬಂಡೆ ಆ ಕಡೆಗೆ, ಮರದಿಂದ ಹಿಂದಕ್ಕೆ. ಬಟ್ ಆ ಗುಟ್ಟೆ ಬರೋಲ್ಲ. ಸ್ಟ್ರೈಟ್ ಹೋಗಿ ನೋಡಿ, ಅಲ್ಲಿ 3 ಕಲ್ಲು ಕಾಣ್ತಿದೆ ನಿಮಗೆ, ಅದು ಬರ್ಬೋದು. ಅದೇ ಸ್ಟ್ರೈಟ್ ಬರುತ್ತೆ. ಸ್ಟ್ರೈಟ್ ಬಂದು ಬಾಕ್ಸ್ ಟೈಪ್ ಬರುತ್ತೆ ಲ್ಯಾಂಡು. ಮತ್ತು ನೋಡಿ ಈ ಮರಗಳಿದೆ ನೋಡಿ ಲೈನಿಗೆ 1 2 3. ಆ ಮರ ಅದೇ ಬರ್ಬು ಸ್ಟ್ರೈಟು. ಬಂದು ಅವ್ರು ನಿಂತಿದ್ದಾರೆ ನೋಡಿ, ಹೀಗೆ ಬಾಕ್ಸ್ ಟೈಪ್ ಬರುತ್ತೆ. ಅಲ್ಲಿಂದ 100 ಅಡಿ ತಾರ್ ರೋಡ್ಗೆ 15 ಅಡಿ ಅಗಲ ರಸ್ತೆಗೋಸ್ಕರ ಲ್ಯಾಂಡ್ ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ. ಸೊ ಅದು ಯಾರಿಗೂ ಅಲ್ಲ, ಇವ್ರಿಗೆ ಪ್ರಾಪರ್ಟಿ ತೊಗೊಂಡ್ರೆ ಆ ತಾರ್ ರೋಡಿಂದನೇ ಕಂಪ್ಲೀಟ್ ನೋಡಿ. ಅವ್ರು ನಿಂತಿರೋರ್ಗೂ ಫೆನ್ಸ್ ಮಾಡ್ಕೊಂಡು ಇವ್ರು ಒಬ್ಬರೇ ಯೂಸ್ ಮಾಡ್ಕೋಬೋದು ಈ ಲ್ಯಾಂಡ್ ತೊಗೊಳ್ಳೋರು. ಫ್ರೀ ಸರ್ವಿಸ್ ಇದೆ ಈ ಲ್ಯಾಂಡಲ್ಲಿ. ಸೊ ನೆಕ್ಸ್ಟ್ ಅಂದರೆ ಈ ಬಾವಿಲಿ ನೀರಿದೆ, ಬಟ್ ಫ್ಯೂಚರಲ್ಲಿ ಯಾರು ಬೋರ್ ಹಾಕ್ಸ್ಕೊಂಡ್ರು ಆ ಬೋರು ಕೂಡ ಆ ಫ್ರೀ ಸರ್ವಿಸ್ ಯೂಸ್ ಮಾಡ್ಕೊಬೋದು. ಸೊ 2 ಎಕರೆ ಇರೋದ್ರಿಂದ ಇವರು ಆವಾಗ ಬಾವಿ ತೋಡಿಸಿದ್ರು, ಅದೇ ಯೂಸ್ ಮಾಡ್ತಾಯಿದ್ದಾರೆ ನೋಡಿ. ಹಳೆ ಬಾವಿ, ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಕೆಳಗಡೆ ಇದೆ ನೀರು ಎಲ್ಲ ಒಟ್ಟು ಬಿದ್ದು ನಿಲ್ಲಾಗಿದೆ. ಬಟ್ ಕೆಳಗಡೆ ಇದೆ ನೀರು. ಬಟ್ ಇವಾಗೆಲ್ಲ ಅಕ್ಕಪಕ್ಕ ಬೋರ್ಗಳು ಹಾಕಿರೋದ್ರಿಂದ ಸೊ ಇಷ್ಟು ಅಡಿಯೋ ಸಾಲಲ್ಲ. ನಮ್ಮ ಈ ಏರಿಯಾಗೆಲ್ಲ ಮಿನಿಮಮ್ ಅಂದರೆ ಒಂದು 500 ಅಡಿ ಬೋರ್ ಹಾಕ್ಸ್ಕೊಂಡ್ರೆ ನೋಡಿ. ಕರೆಂಟ್ ಕಂಬ ಇಲ್ಲೇ ಫ್ರೀ ಕರೆಂಟು ಇದೆ. ಒಂದು 500 ಅಡಿ ಬೋರ್ ಹಾಕ್ಸ್ಕೊಂಡ್ರೆ ಒಳ್ಳೆ ನೀರಾವರಿ. ಎಲ್ಲ ನೋಡಿ ಅಕ್ಕಪಕ್ಕ ತೋಟ ಮಾಡೋ ಜಾಗನೇ ನೋಡಿ. ಮುಂದೆ ಆ ಟೊಮೊಟೊ ಗೂಟ ಕಾಣಿಸ್ತಾ ಇರೋದು, ಟೊಮೊಟೊ ಬೆಳೀತಾರೆ. ಸೊ ಹಿಂದಕ್ಕೆ ಬಂದರೆ ಎಲ್ಲ ಉತ್ತಿಟ್ಟಿದ್ದಾರೆ, ಇನ್ನು ಯಾವುದೂ ಬೆಳೆ ಹಾಕಿಲ್ಲ. ಮುಂದಕ್ಕೆ ಮಾತ್ರ ನೋಡಿ, ಮುಂದಕ್ಕೊಂದು ಟೊಮೊಟೊ ಹಾಕಿದ್ದಾರೆ. ಅದ್ರ ಮುಂದೆ ನೋಡಿದ್ರೆ ಹೂವು ಹಾಕಿದ್ದಾರೆ. ಅಲ್ಲಿ ರೆಡ್ ಕಲರ್ ಟ್ರ್ಯಾಕ್ಟರ್ ಕಾಣ್ತಿದೆಯಲ್ಲ, ಅಲ್ಲಿ ಹೂವು ಹಾಕಿದ್ದಾರೆ. ಹೀಗಿದೆ. ಸೊ ಫ್ರೀ ಸರ್ವಿಸ್ ಇದೆ 2 ಎಕರೆ ಲ್ಯಾಂಡು. ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ತೋಟ ಮಾಡೋ ಜಾಗನೇ ಇದು ನೋಡಿ. ನೋಡ್ಬೋದು ನೀವು ಡ್ರಿಪ್ಸು, ಮತ್ತು ನೋಡಿ ತೋಟಕ್ಕೋಸ್ಕರ ಎಲ್ಲ ಉತ್ತಿ ಇದು ಮಾಡಿ ಇಟ್ಟಿದ್ದಾರೆ. ಆದರೆ ಇವಾಗ ಗೊತ್ತಿಲ್ಲ, ಕಾಂಗ್ರೆಸ್ ಗಿಡ ಬೆಳ್ಕೊಂಡೈತೆ. ಇದು ನೋಡ್ಕೊಬೋದು. ಮೊದಲು ಯಾವುದೋ ಅವರ ಶಾಮಂತಿಗೆ ಏನೋ ಹಾಕಿದ್ರು ನೋಡಿ. ಬರ್ಗಳು ಡ್ರಿಪ್ಸಲ್ಲಿ ಹಾಗೇ ಇದೆ. ತೋಟ ಮಾಡ್ತಕ್ಕಂಥ ಜಾಗನೇ ನೋಡಿ. ಇದು ಬಾಕ್ಸ್ ಟೈಪ್ ಇದೆ. ಮೇಲ್ಗಡೆ ಒಂದು ಪೀಸ್ ಬರುತ್ತೆ, ಕೆಳಗಡೆ ಒಂದು ಪೀಸ್ ಬರುತ್ತೆ. ಅದೇ ಬರ್ಬ್ ಸ್ಟ್ರೈಟು, ಆ ಮರ ಸ್ಟ್ರೈಟಾಗಿ ಬಂದು ನೋಡಿ, ಅಲ್ಲಿ 3 ಕಲ್ಲು ಕಾಣ್ತಿದೆಯಲ್ಲ, ಅಲ್ಲಿ ಟರ್ನ್ ಆಗಿ ಮತ್ತು ಆ ಬೇಲಿ ಹತ್ರ ಬಂದು ಹೀಗೆ ಸ್ಟ್ರೈಟ್ ಬಾಕ್ಸ್ ಟೈಪ್ ಇದೆ ಲ್ಯಾಂಡು. ಹೀಗೆ ಸ್ಟ್ರೈಟ್ ಬರುತ್ತೆ. ಅವ್ರು ಗೊತ್ತಿರೋದವೇ ಎಂಡ್ ಆಗುತ್ತೆ. ಅಲ್ಲಿಂದ ಆಚೆ 100 ಅಡಿ 15 ಅಡಿ ಅಗಲ ರಸ್ತೆ ತೊಗೊಂಡಿದ್ದಾರೆ. ರಸ್ತೆಗಂತ ಲ್ಯಾಂಡ್ ತೊಗೊಂಡಿದ್ದಾರೆ. ಗಾಡಿ ಬರ್ತಿದ್ದೀರ ತಾರ್ ರೋಡ್, ಎದುರುಗಡೆ ವಿಲೇಜ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ. ರೆಡ್ ಸಾಯಿಲು ಸಾಯಿಲ್ ನೋಡಿ.
ಒಂದೇ ಇರೋ ಲ್ಯಾಂಡು ಉತ್ತಿದ್ದಾರೆ. ಪ್ಯೂರ್ ರೆಡ್ ಸಾಯಿಲು. ಸಾಯಿಲ್ ಭಾಳ ಚೆನ್ನಾಗಿದೆ. ಈ ಲ್ಯಾಂಡ್ ಮುಂಭಾಗ ಈ ಕಡೆ ಕೂಡ ಮನೆಗಳಿದೆ. ಬಿಳಿ ಪೇಂಟ್ ಕಾಣ್ತಾ ಇರ್ಬೋದು. ಮೆಶ್ ಹಾಕ್ಕೊಂಡಿದ್ದಾರೆ ನೋಡಿ. ಹಿಂದೂ ಕೂಡ ಮನೆಗಳಿದೆ ಲ್ಯಾಂಡ್ ಹಿಂದೆಗಡೆ ನೋಡಿ. ಇಲ್ಲಿ ವೈಟ್ ಬಿಲ್ಡಿಂಗ್ ಒಂದು 3-4 ಬಿಲ್ಡಿಂಗ್ ಇದೆ ಹಿಂದೆಗಡೆ. ಸೊ ಆ ಕಡೆ ಹಿಂದಕ್ಕೆ ಬೆಟ್ಟ ಗುಟ್ಟೆಗಳಿದೆ ನೋಡಿ. ತುಂಬ ಸುತ್ತ ನೋಡಿ. ಈ ಲ್ಯಾಂಡ್ ಒಳಗಡೆ ಒಂದು ಪರಂಗಿ ಗಿಡ ಇದೆ ಅಷ್ಟೇ. ಅದು ಬಿಟ್ಟು ಯಾವುದಿಲ್ಲ. ನುಗ್ಗೆ ಗಿಡ 2 ಇದೆ. ನುಗ್ಗೆ ಗಿಡ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ. ಪ್ರೈಸು ಮತ್ತು ಮೊಬೈಲ್ ನಂಬರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ.